ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಇವತ್ತು ಗುರುವಾರ ನಿಮ್ಮ ಮುಂದೆ ಈ ವಿಡಿಯೋ ಬಂದಿದೆ ಅಂತ ಅಂದರೆ ನಿಮಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಗೊಂದಲ ಒಂದು ಕ್ಲಿಯಾರಿಟಿ ಅನ್ನೋದು ಸಿಗುತ್ತೆ. ಯಾಕೆ ಅಂತ ಅಂದರೆ ಕೆಲವ್ರಿಗೆ ಈ ರೀತಿ ಅನ್ನಿಸ್ತಾ ಇರುತ್ತೆ, ಅದು ಯಾಕೆ ಅಂತ ಗೊತ್ತಾಗ್ತಾ ಇರಲ್ಲ. ಸೊ ನಾನು ಹೇಳೋದ್ರ ಮುಖಾಂತರ ನಿಮಗೆ ನಿಮ್ಮ ಡೌಟ್ಸ್ ಏನಿರುತ್ತೆ ಅದು ಕ್ಲಿಯರ್ ಆಗಿರುತ್ತೆ. ನಾವು ರಾಯರನ್ನು ನಂಬಕ್ಕೆ ಶುರು ಮಾಡಿದ್ಮೇಲೆ ರಾಯರ ಅನುಗ್ರಹ ಆಗಿದೆಯಾ ಇಲ್ವಾ ಅಂತೇಳಿ ನಮಗೆ ಸ್ವಲ್ಪ ಗೊಂದಲ ಇರುತ್ತೆ ಅಲ್ವಾ. ಈ ಎರಡು ಯೋಚನೆಗಳು ನಮ್ಮ ತಲೆಯಿಂದ ಹೋಗ್ತಾನೇ ಇರಲ್ಲ. ನಾನು ಇವಾಗ ಏನು ಹೇಳ್ತೀನಿ ಆ ಎರಡು ಯೋಚನೆಗಳು ನಿಮ್ಮ ಮೈಂಡಿಗೆ ಬಂದಿದೆ ಅಂತ ಅಂದರೆ ರಾಯರು ನಿಮಗೆ ಹತ್ರ ಆಗಿದ್ದಾರೆ, ಅನುಗ್ರಹ ಮಾಡ್ತಿದ್ದಾರೆ ಅಂತಲೇ ಅರ್ಥ. ರಾಯರ ಅನುಗ್ರಹ ಆಗಿದ್ದರೆ ನಾನೀಗ ಆಲ್ರೆಡಿ ಕೆಲವೊಂದು ಪ್ರಮುಖವಾಗಿ 5 ಅಂಶಗಳನ್ನ ನಿಮ್ಮ ಮುಂದೆ ಹೇಳಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನೋಡಿಲ್ಲ ಅಂತ ಅಂದರೆ ನಾನು ಲಾಸ್ಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ ಆ ರೀತಿ ಅನುಭವಗಳಾಗಿದೆಯಾ ಅಂತಲೂ ನೋಡಿ. ಅದರ ಜೊತೆಗೆ ಈ 2 ತುಂಬಾ ಇಂಪಾರ್ಟೆಂಟು. ಈ 2 ಅಂಶಗಳು ಇವತ್ತೇನು ಹೇಳ್ತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟು. ಇದು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆಯಾ ಅಂತೇಳಿ ಗಮನಿಸ್ಕೊಡಿ. ಮೊದಲನೇದಾಗಿ ನಾವು ರಾಯರು ಜಪ ಮಾಡೋಕ್ಕೆ ಅಂತ ಕೂತಾಗ ಅವ್ರ ಎದುರುಗಡೆ ಅವ್ರ ಫೋಟೋ ಅಥವಾ ಅವ್ರ ಮಠದಲ್ಲಿ ಕೂತಾಗ ನಮಗೆ ಎದ್ದು ಬರಬೇಕು ಅನ್ನೋ ಮನಸ್ಸೇ ಬರಲ್ಲ. ಸುಮ್ಮನೆ ಹಂಗೆ ಕಣ್ಣು ಬಿಟ್ಕೊಂಡು ಅವ್ರನ್ನ ನೋಡ್ತಾ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ. ಅಕ್ಕಪಕ್ಕದಲ್ಲಿ ಏನು ಆಗ್ತಾ ಇದೆ ಅನ್ನೋದು ಕೂಡ ನಮಗೆ ಪರಿಜ್ಞಾನನೇ ಇರಲ್ಲ. ಕೇವಲ ರಾಯರನ್ನು ಮಾತ್ರ ನೋಡ್ತಾ ಇರಬೇಕು. ಎಲ್ಲೋ ಕಳೆದೋಗಿರ್ತೀವಿ. ಈ ರೀತಿ ಒಂದು ಅನುಭವ ಆಗ್ತಾ ಇರುತ್ತೆ ರಾಯರ ಮುಂದೆ ಕೂತ್ಕೊಂಡು ಜಪ ಮಾಡಬೇಕಾದ್ರೆ. ಇದು ಮೊದಲನೇ ಅನುಭವ. ಯಾಕೆಂದರೆ ಇದು ನನಗೆ ತುಂಬ ಸಲ ಆಗಿದೆ. ನಾನು ಎಷ್ಟೊಂದು ಸಲ ಹೋಗಿ ಕೂತ್ಬಿಟ್ಟು ನನಗೆ ಎಲ್ಲಿದ್ದೀನಿ ಏನು ಅನ್ನೋದೇ ನನಗೆ ಗೊತ್ತಾಗಲ್ಲ. ಆ ರೀತಿ ಕಳೆದೋಗಿರ್ತೀನಿ ನಾನು ರಾಯರ ಮುಂದೆ ಕೂತಾಗ. ಆವಾಗ ನನಗೆ ಅನಿಸಿರೋದು ರಾಯರ ಅನುಗ್ರಹ ನನ್ನ ಮೇಲಿದೆ ಅಂತ ಹೇಳ್ಬಿಟ್ಟು. ಇದು ಮೊದಲನೇ ಪಾಯಿಂಟ್. ಆದರೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಇದಂತೂ ನನಗೆ ಯಾವಾಗಲೂ ಅನಿಸೋ ಅಂಥದ್ದು ಏನು ಅಂತ ಅಂದರೆ, ನಾನು ಯಾವಾಗ ಮಂತ್ರಾಲಯಕ್ಕೆ ಹೋಗ್ತೀನಪ್ಪ, ಯಾವಾಗ ರಾಯರ ಸೇವೆ ಮಾಡ್ತೀನಿ, ಯಾವಾಗ ಅಲ್ಲೊಂದು ಅಟ್ಲೀಸ್ಟ್ ಒಂದು 3 ದಿನ ಉಳ್ಕೊಳ್ತೀನಿ, ಒಂದು 3 ದಿನವೂ ಕೂಡ ನನ್ನ ಕೈಲಿ ಎಷ್ಟು ಸೇವೆಗಳಾಗುತ್ತೋ ಅಷ್ಟು ಸೇವೆಗಳನ್ನ ಮಾಡಿಬಿಡ್ಬೇಕು ಅಂತ ಯಾವಾಗಲೂ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ. ನಮಗೆ ಹೋಗಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ನಾವು ಬೆಳಗ್ಗೆ ಹೋಗಿ ಮಧ್ಯಾಹ್ನ ದರ್ಶನ ಮಾಡಿಕೊಂಡು ಸಂಜೆ ವಾಪಸ್ ಬಂದುಬಿಡೋದು ಅದು ಬೇರೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಅಲ್ಲೋಗಿ ಒಂದು 3 ದಿನ ಇದ್ದು ನಮ್ಮ ರಾಯರ ಸೇವೆ ಮಾಡಿ ನಮಗೆ ತೃಪ್ತಿ ಆಗೋವಷ್ಟು ಸೇವೆನ ಮಾಡಿ ವಾಪಸ್ ಬರ್ತೀವಲ್ಲ, ನಾನು ಆ ಸೇವೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ರೀತಿಯೂ ಕೂಡ ಮನಸ್ಸಲ್ಲಿ ಎಷ್ಟೊತ್ತು ಹೋಗ್ತೀನಿ, ಯಾವಾಗ ರಾಯರ ಸೇವೆ ಮಾಡ್ತೀನಿ ಅಂಥೇಳಿ ನಮಗೆ ಚಡ್ಪಡಿಸ್ತಾ ಇರ್ತೀವಿ. ಇದು ಕೂಡ ರಾಯರ ಅನುಗ್ರಹ ಆಗಿದೆ ಅಂತಲೇ ಅರ್ಥ. ರಾಯರ ಅನುಗ್ರಹ ಆದರೆ ಅವರು ನಮ್ಮನ್ನು ಕರೆಸ್ಕೊಳಕ್ಕೆ ರೆಡಿಯಾಗಿದ್ದಾರೆ ಅಂತ ಅರ್ಥ. ಈ ರೀತಿ ನಮ್ಮ ಮನಸ್ಸಲ್ಲಿ ಆಗ್ತಾ ಇದೆ ಅಂದರೆ ಅವರು ನಮ್ಮನ್ನು ಕರೆಸ್ಕೊಳಕ್ಕೆ ರೆಡಿ ಇದ್ದಾರೆ, ನಾವು ಹೋಗ್ಬೇಕಷ್ಟೇ. ಇವಾಗ ಈ ರೀತಿ ನಮ್ಮ ಮನಸ್ಸು ಸಜ್ಜಾಗಿದೆ. ರಾಯರು ಕೂಡ ಬನ್ನಿ, ನೀವು ನನ್ನ ಅನುಗ್ರಹ ನಿಮಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯೆಲ್ಲ ಯಾರಿಗೆ ಅನ್ನಿಸ್ತಾ ಇರುತ್ತೆ, ದಯವಿಟ್ಟು ನಿಮ್ಗೆ ಅನುಗ್ರಹ ಮಾಡಿದ್ದಾರೆ, ಹೋಗಿ ಸೇವೆ ಮಾಡಿ ನನ್ನಪ್ಪನ ಆಶೀರ್ವಾದ ಪಡ್ಕೊಳ್ಳಿ ಅಂತೇಳಿ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ರೀತಿ ಯಾರ್ಯಾರಿಗೆಲ್ಲ ಅನುಭವ ಆಗಿದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋದನ್ನು ಬರೆಯೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.